ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತೊಂದು ತುಂಬ ಅಂದರೆ ಒಂದು ಖುಷಿ ವಿಷಯವನ್ನು ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಇವತ್ತು ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ, ಹೇಳೋಕ್ಕೆ ಸಾಧ್ಯ ಇಲ್ಲ. ನಾನಿವತ್ತು ಒಂದು ಇಂಪಾರ್ಟೆಂಟ್, ಬಹಳ ವರ್ಷಗಳ ನನ್ನ ಒಂದು ಕನಸಿನ ಒಂದು ವಸ್ತುವನ್ನು ಪರ್ಚೇಸ್ ಮಾಡಿದೆ. ಆ್ಯಕ್ಚುಲಿ ನಾನು ಸುಮಾರು ಒಂದು 7-8 ವರ್ಷದಿಂದ ಅನ್ಕೋತಾ ಇದ್ದೆ, ಯಾವಾಗಲೂ ಏನಾದರೂ ಒಂದು ಸಣ್ಣದು ನನಗೆ ಅಂತ ಒಂದು, ಅಂದರೆ ಬಹಳಷ್ಟು ನಾನು ಖರೀದಿ ಮಾಡಿದ್ದೀನಿ, ಇಲ್ಲ ಅಂತಿಲ್ಲ. ಅಂದರೆ ನನಗೆ ಬೇಕಾಗಿರೋದನ್ನೆಲ್ಲ ನಾನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಆದರೆ ಒಂದು ನನ್ನ ಒಂದು ಬಕೆಟ್ ಲಿಸ್ಟಲ್ಲಿತ್ತು ಅಂತ ಹೇಳ್ಬೋದು. ಅಂದರೆ ನಾವು ಗೋಲ್ಡು, ಲೇಡೀಸ್ಗೆ ಗೋಲ್ಡು, ಡೈಮಂಡು ಅಂದರೆ ಎಷ್ಟು ಇಷ್ಟ ಅಲ್ವಾ? ತುಂಬಾ ಇಷ್ಟ. ಯಾರಿಗಿಷ್ಟ ಆಗಲ್ಲ ಹೇಳಿ? ಗೋಲ್ಡ್ ಅಂತೂ ನಾವು ಡ್ರೀಮು ನಮ್ಮದು, ಗೋಲ್ಡ್ ಖರೀದಿ ಮಾಡೋದು ಯಾವಾಗಲೂ. ಎಷ್ಟೇ ಕಾಸ್ಟ್ಲಿ ಆಗಿದ್ದರೂ ಸಹ ನಾವು ಗೋಲ್ಡ್ ಖರೀದಿ ಮಾಡ್ತಾನೇ ಇರ್ತೀವಿ. ಅಂದರೆ ಈಗಂತೂ 1.5 ಲಕ್ಷನೂ ದಾಟಿದೆ. ಬಟ್ ನಮಗೆ ಗೋಲ್ಡ್ ಅಂದರೆ 1.5 ಲಕ್ಷ ಆದರೆ ನಮ್ಮ ಕನಸು ಅದು, ಗೋಲ್ಡ್ ಖರೀದಿ ಮಾಡೋದು ಅಲ್ವಾ? ಗೋಲ್ಡ್ ಅಂತೂ ನಾನು ಸಾಕಷ್ಟು ಖರೀದಿ ಮಾಡಿದ್ದೀನಿ, ಇಲ್ಲ ಅಂತಿಲ್ಲ. ಬಟ್ ನನ್ನ ಇನ್ನೊಂದು ಸಣ್ಣ ಆಸೆ ಇತ್ತು, ನನಗೆ ತುಂಬ ಅಂದರೆ ತುಂಬ ವರ್ಷಗಳಿಂದ ಆಸೆ ಇತ್ತು. ಅದು ಇವತ್ತು ಈಡೇರಿತು. ಏನು ಗೊತ್ತಾ? ನೀವು ಏನಿರ್ಬೋದು ಇದು ಅಂತ ಅಂದ್ಕೊಂಡಿದ್ದೀರಾ? ಖಂಡಿತ ನಾನು ಹೇಳ್ತೀನಿ. ಅದಕ್ಕಿಂತಲೂ ಫಸ್ಟು ನನ್ನ ಚಾನಲ್ಗೆ ನೀವು ಫಸ್ಟ್ ಟೈಮ್ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೂ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಕಾಮೆಂಟ್ ಹಾಕೋದನ್ನು ಮರಿಬೇಡಿ. ನಾನು ಏನು ತಂದಿದ್ದೀನಿ, ಎಷ್ಟು ಬಿತ್ತು, ಅದು ಏನು ಎಲ್ಲ ನಿಮಗೆ ಡಿಟೇಲಾಗಿ ಹೇಳ್ತೀನಿ. ನನಗೆ ಭಾಳ ಅಂದರೆ ಭಾಳ ಇಷ್ಟ ಆಯಿತು. ತುಂಬ ವೆರೈಟಿ ಇದ್ದವು, ಇಲ್ಲ ಅಂತಿಲ್ಲ. ಬಟ್ ಏನು ಗೊತ್ತಾ, ನಾವು ನಮ್ಮ ಬಜೆಟನ್ನು ನೋಡ್ಕೋಬೇಕಲ್ವಾ? ಬಜೆಟ್ಗೆ ಅಂತ ಬಂದಾಗ ಈಗಿನ ಕಾಲದಲ್ಲಿ ಯಾವುದೇ ಒಂದಾದರೂ ಅಷ್ಟೇ, ಗೋಲ್ಡ್ ಆಗಲಿ, ಸಿಲ್ವರ್ ಆಗಲಿ, ಡೈಮಂಡ್ ಆಗಲಿ, ಯಾವುದೇ ಒಂದಾದರೂ ನಾವು ಪರ್ಚೇಸ್ ಮಾಡ್ತೀವಿ ಅಂದಾಗ ಬಜೆಟ್ ನಮ್ಮ ಲಿಮಿಟ್ಗಿಂತ ಕ್ರಾಸ್ ಆಗಿ ಹೋಗಿಬಿಡುತ್ತೆ ಅಲ್ವಾ? ನಾವು 1 ಲಕ್ಷನೋ 2 ಲಕ್ಷನೋ ಇಟ್ಕೊಂಡು ಹೋಗಿರ್ತೀವಿ, ಅದಿನ್ನು 1 ಲಕ್ಷ ಎಕ್ಸ್ಟ್ರಾ ಆಗುತ್ತೆ. ಅಂದರೆ 2 ಲಕ್ಷದ ಬಜೆಟ್ ಅಂದರೆ 3 ಲಕ್ಷಕ್ಕೆ ಹೋಗಿರುತ್ತೆ. 1 ಲಕ್ಷದ ಬಜೆಟ್ ಅಂದರೆ 1.5 ಲಕ್ಷ, 2 ಲಕ್ಷ, ಈ ಥರಕ್ಕೆಲ್ಲ ಹೋಗಿಬಿಡುತ್ತೆ. ಆದರೂ ಸಹ ನನಗೆ ಏನೋ ಸಣ್ಣ ಆಸೆ ಇತ್ತಲ್ಲ, ಹೋಗೋಣ ತೊಗೊಂಡು ಬರೋಣ ಅಂತ ನಿನ್ನೆ ತೊಗೊಂಡು ಬಂದೆ. ನಾನು ನಮ್ಮ ಮನೆಯವರು ಹೋಗಿ ತೋರಿಸ್ತೀನಿ, ನಿಮಗೂ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಹೇಗಿದೆ ಅಂತ ಹೇಳಿ ನೀವು. ಬನ್ನಿ. ನಂಗೆ ಭಾಳ ಅಂದರೆ ಭಾಳ ಒಂದು ಖುಷಿ ಇದೆ ಇದರ ಮೇಲೆ. ಇನ್ನೂ ಭಾಳಷ್ಟು ವೆರೈಟಿನ ನಾನು ನೋಡಿದೆ, ಆದರೆ ನನಗೆ ಎಲ್ಲ ನಮ್ಮ ಒಂದು ಅದೇ ಹೇಳಿದ್ನಲ್ವಾ, ಬಜೆಟ್ಟಲ್ಲಿ ನಮಗೆ ಆಗ್ತಾ ಇರಲಿಲ್ಲ. ಆದರೂ ಒಂದು ಸಣ್ಣದೊಂದು ಇಯರ್ ರಿಂಗ್ಸ್ನ ತಂದಿದ್ದೀನಿ. ಬಹಳಷ್ಟೇನು ದೊಡ್ಡದಲ್ಲ, ಚೆನ್ನಾಗಿ ಅನ್ನಿಸ್ತು ನನಗೆ. ಇದು ಡೈಮಂಡ್ ಫ್ರೆಂಡ್ಸ್. ಡೈಮಂಡ್ ಗೊತ್ತಾ? ಯಾರಾದರೂ ನೀವು ಶಾಕ್ ಆಗ್ತೀರಾ. ಡೈಮಂಡ್ ಇಂಥ ಒಂದು ಇದರಲ್ಲೂ ಸಹ ಡೈಮಂಡ್ ಶಾಪಿಂಗ್ ಮಾಡಿದ್ದೀನಿ ಅಂದರೆ ಖಂಡಿತ ನಿಮಗೆ ಆಶ್ಚರ್ಯ ಆಗ್ಬೋದು. ಹೌದು ಫ್ರೆಂಡ್ಸ್, ಇದು ಎಷ್ಟಿರ್ಬೋದು ಹೇಳಿ ನೋಡೋಣ? 1 ಲಕ್ಷನ, 1.5 ಲಕ್ಷನ? ಅಲ್ಲ ಫ್ರೆಂಡ್ಸ್, 2.5 ಲಕ್ಷ. ಇದಿಷ್ಟು ನೋಡೋದಕ್ಕೆ ಇಷ್ಟಿದೆ. ಎಷ್ಟು ಗ್ರಾಮ್ ಗೊತ್ತಾ? 4 ಪಾಯಿಂಟ್ ಎಷ್ಟು ಅಂದರೆ 4.5 ಗ್ರಾಮ್ ಎಷ್ಟೋ ಇದೆ. ಇದು ಅಪ್ರಾಕ್ಸಿಮೇಟ್ ಒಂದು 4.5 ಗ್ರಾಮ್ ಇದೆ, ಜಾಸ್ತಿ ಏನಿಲ್ಲ. ಬಟ್ ರೇಟ್ ನೋಡಿದರೆ 2.5 ಲಕ್ಷದ ಒಂದು ಚೇಂಜ್, ಅಂದರೆ ಚಿಲ್ಲರೆ, ಅಂದರೆ 2,50,700 ಚಿಲ್ಲರೆ, ಅಂದರೆ ಟೋಟಲ್ 51,000 ಅಂತ ಇಟ್ಕೊಳ್ಳಿ. 2,51,000ದ್ದು ಒಂದು ಇದು. ನಾವು ಇಲ್ಲಿ ನಾವು ಲಾಸ್ಟ್ ಇಯರು ಒಂದು 2 ಸರಿ ಒಂದು ಗೋಲ್ಡ್ ಶಾಪಲ್ಲಿ ನಾನು ಶಾಪಿಂಗ್ ಮಾಡಿದ್ದೆ. ನಾನು ಒಂದು ವಿಡಿಯೋ ಹಾಕಿದ್ದೆ, ನಿಮ್ಗೆ ನೆನಪಿರ್ಬೋದು. ಚೈನ್ ತೊಗೊಂಡಿದ್ದೀನಿ ಅಂತ. ಒಂದು ಲಾಸ್ಟ್ ಇಯರ್ ದೀಪಾವಳಿಗೆ ಚೈನ್ ತೊಗೊಂಡಿದ್ದೆ ನೋಡಿ, ಅದು ವೀಡಿಯೋನೂ ಹಾಕಿದ್ದೀನಿ 1 ವರ್ಷದ ಹಿಂದೆ. ಅದೇ ಶಾಪಲ್ಲಿ ಅದು ತುಂಬ ಒಳ್ಳೆ ಇದು, ನಮಗೆ ಪರಿಚಯನೂ ಇದೆ ಅವರದ್ದು. ಇಲ್ಲಿ ಗುಜರಾತಿಗೆ ಬಂದಮೇಲೆ ನಾನು ಒಂದು 2 ಸರಿ ನಾವು ಅಲ್ಲೇ ಅವ್ರ ಅಂಗಡಿಯಲ್ಲೇ ನಾವು ಶಾಪಿಂಗ್ ಮಾಡಿದ್ವಿ. ಆ ಶಾಪಲ್ಲೇ ನಾನು ಈ ಡೈಮಂಡ್ ಏನು ಇದಕ್ಕೆ ಏನು ಹೇಳ್ತಾರೆ ಅಂತ ಗೊತ್ತಾಗ್ತಿಲ್ಲ, ಜುಮ್ಕಿನ ಅಥವಾ ಏನು ನೇತ ಏನು ಹೇಳ್ತಾರೆ, ಜುಮ್ಕಿ ಅಂತ ಹೇಳ್ಬೋದಾ? ನೋಡಿ, ಈ ಥರ ಇದೆ. ಚೆನ್ನಾಗಿ ಅನ್ನಿಸ್ತಿದೆಯಾ ನಿಮಗೆ? ಹೇಗೆ ಅನ್ನಿಸ್ತು? ಇಷ್ಟ ಆಯಿತು. ಇದು ಒಂದು ಆ್ಯಕ್ಚುಲಿ ನಾನು
ಡೈಮಂಡ್ ಒಂದು ರಿಂಗ್ ತಗೊಳ್ಳೋಕ್ಕೆ ಅಂತ ಹೋಗಿದ್ದೆ. ಅದರಲ್ಲಿ ಡೈಮಂಡ್ ರಿಂಗು ಅಷ್ಟೊಂದು ನನಗೆ ಅಂದರೆ ವೆರೈಟಿ ಇತ್ತು, ಬಟ್ ಕೆಲವೊಂದು ನನಗೆ ಇಷ್ಟ ಆಗಿದ್ದು ನನ್ನ ಸೈಜ್ ಇರಲಿಲ್ಲ, ಕೆಲವೊಂದು ನಮ್ಮ ಬಜೆಟ್ಗಿಂತ ಜಾಸ್ತಿ ಹೋಗ್ತಿತ್ತು. ಒಂದು ರಿಂಗು 2 ಗ್ರಾಮ್ ರಿಂಗಿಗೂ ತುಂಬ ಕಾಸ್ಟ್ಲಿ, ಅಂದರೆ ಡೈಮಂಡ್ ಮೇಲೆ ಹೋಗುತ್ತೆ ನೋಡಿ, 18 ಕ್ಯಾರೆಟು 20 ಕ್ಯಾರೆಟು ಅದು ಇದೆಯಲ್ಲ. ಬಟ್ ಓಕೆ, ರಿಂಗ್ ಇನ್ನೊಂದು ಸರಿ ಯಾವಾಗಾದರೂ ನೋಡೋಣ, ನನ್ನ ಡ್ರೀಮಲ್ಲಿ ಇದೆ ನನ್ನ ಡೈಮಂಡ್ ರಿಂಗ್ ಒಂದು. ಅದು ಸಣ್ಣದೋ ದೊಡ್ಡದೋ ಗೊತ್ತಿಲ್ಲ, ಏನಾದರೂ ಒಂದು ಸಣ್ಣದಾದರೂ ಒಂದು ರಿಂಗ್ ತೊಗೊಳ್ಳೋಣ ಅಂತ ನಂದು ಅದು ಒಂದು ಡ್ರೀಮ್ ಇದೆ. ಸದ್ಯಕ್ಕೆ ಹೋಗಲಿ, ಅದು ಬೇಡ. ಅಂದರೆ ಇದು ನಾವು ಆ್ಯಕ್ಚುಲಿ ನಮ್ಮದು 2 ಲಕ್ಷದ ಬಜೆಟ್ ಇತ್ತು, ಬಟ್ 50,000 ಮೇಲೆ ಜಾಸ್ತಿನೇ ಕೊಟ್ಟು ಬಂದ್ವಿ. ನಿಮ್ಗೆ ಅನ್ಸ್ಬೋದು ಇಷ್ಟು ಇಂತಹ ಗೋಲ್ಡ್ ರೇಟು ಅಥವಾ ಡೈಮಂಡ್ ರೇಟಲ್ಲಿ ನೀವು ಈಗ ಈ ಥರ ಪರ್ಚೇಸ್ ಮಾಡಿದ್ದೀರಾ ಅಂತ ನಿಮಗೂ ಆಶ್ಚರ್ಯ ಆಗ್ಬೋದು. ಏನು ಮಾಡೋದು, ಆಸೆ ಅಲ್ವಾ, ಬೇಕು ಅನ್ನಿಸ್ತು, ಶಾಪಿಂಗ್ ಮಾಡಿಬಿಟ್ಟೆ. ಮತ್ತೊಂದು ಸರಿ ನೋಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತಾ? ನನಗಂತೂ ತುಂಬಾ ಇಷ್ಟ ಆಗಿದೆ, ತುಂಬ ಅಂದರೆ ತುಂಬಾ ಇಷ್ಟ ಆಗಿದೆ. ಸೊ ನಾನು ತಗೊಬಿಟ್ಟೆ. ಸ್ವಲ್ಪ ಸೆನ್ಸಿಟಿವ್ ಇದೆ, ಯಾಕೆಂತಂದರೆ ಡೈಮಂಡ್ ಅಲ್ವಾ, ಯಾವಾಗಲೂ ನಾವೇನು ಪರ್ಮನೆಂಟ್ ಹಾಕ್ಕೊಳಕ್ಕಾಗಲ್ಲ, ಯಾವಾಗಾದರೂ ಒಮ್ಮೊಮ್ಮೆ ಹಾಕ್ಕೋತೀವಿ. ಬಟ್ ಒಂದೊಂದು ಸರಿ ಒಕೇಶನ್ನಿಗೆ ಹಾಕ್ಕೋಬೋದು ಅಲ್ವಾ. ಹೇಗೆ ಅನ್ನಿಸ್ತು? ತುಂಬ ಚೆನ್ನಾಗಿದೆ ಅಲ್ವಾ? ಥ್ಯಾಂಕ್ ಯು. ಚೆನ್ನಾಗಿದೆ ಅಂದರೆ ಫ್ರೆಂಡ್ಸ್, ಇನ್ನೊಂದು ಮಾತು ಹೇಳ್ತೀನಿ. ಖಂಡಿತ ನಿಮಗೆ ಇಚ್ಛೆ ಆಗಿದ್ದನ್ನು ನೀವು ಸಾಲ ಎಲ್ಲ ಮಾಡದೆ, ಹಾಗೆ ನಮ್ಮ ಹತ್ರ ಬಜೆಟ್ ಏನಿರುತ್ತೆ ಅದರಲ್ಲಿ ಸಣ್ಣದೋ ದೊಡ್ಡದೋ ನಮ್ಗೆ ಇಷ್ಟ ಇದ್ದಿದ್ದನ್ನು ಮಾಡ್ಕೋಬೇಕು. ಅದು ನನ್ನ ಒಂದು ಆಸೆ. ಹೌದು, ಈಗಿನ ಕಾಲದಲ್ಲಿ ಭಾಳ ಕಷ್ಟ, ಇಲ್ಲ ಅಂತಿಲ್ಲ, ಎಲ್ಲರ ಹತ್ರದ್ದು ಅಫೋರ್ಡ್ ಆಗಲ್ಲ. ನಾನು ಅಷ್ಟೇ, ನಮ್ಮದು ಏನು ರೊಕ್ಕ ಭಾಳ ಇಟ್ಕೊಂಡೇ ನಾವು ತಂದಿದ್ದಲ್ಲ, ಬಟ್ ಏನೋ ಒಂದು ಆಸೆ ಇತ್ತು, ಅದಕ್ಕೆ ತಂದುಬಿಟ್ವಿ. ಎಲ್ಲರೂ ಮತ್ತೆ ಏನಪ್ಪ ಇವಳು ದೊಡ್ಡ ಶೋ ಆಫ್ ಮಾಡ್ತಾಳೆ ಅಂತ ಅಂದ್ಕೋಬೇಡಿ. ಇನ್ನೊಂದು ಹೇಳ, ಯಾರು ಬೈಕೋಬೇಡಿ. ಸಾರಿ. ಇವತ್ತು ಯಾವ ಡೇಟು ಹೇಳಿ? ಏಪ್ರಿಲ್ 1. ಏಪ್ರಿಲ್ 1 ಅಂದರೆ ಏನು ಹೇಳಿ? ಏಪ್ರಿಲ್ ಫುಲ್ ಡೇ ಅಂದರೆ ಇದು ನಂದು ಒರಿಜಿನಲ್ ಡೈಮಂಡ್ ಅಲ್ಲ ಫ್ರೆಂಡ್ಸ್. ಇದು ಖಂಡಿತ ಡೈಮಂಡ್ ಅಲ್ವೇ ಅಲ್ಲ, ಹಾಗೇ ಒಂದು ಸಾಧಾರಣದ್ದು ಒಂದು ಇಯರ್ ರಿಂಗ್. ಓಕೆನಾ? ಇದರಲ್ಲಿ ಈ ಸ್ಟೋನೆಲ್ಲ ಯಾವುದು ಡೈಮಂಡ್ ಅಲ್ಲ. ಏನೋ ಒಂದು 50 ರೂಪಾಯಿಗೆ ಸಿಗೋವಂಥದ್ದು ಇದು ಇಯರ್ ರಿಂಗು. ಇದು 50 ರೂಪಾಯಿ ಬೆಲೆ. ನಾನು 2.5 ಲಕ್ಷ ಅಂತ ಹೇಳಿದೆ, ಸಾರಿ. ಆ್ಯಕ್ಚುಲಿ ಇವತ್ತು ಏಪ್ರಿಲ್ ಫೂಲು, ಇವತ್ತು ನಡೆಯುತ್ತೆ. ಇವತ್ತಿನ ಒಂದು ದಿನ ಫ್ರ್ಯಾಂಕ್ ನಡೆಯುತ್ತೆ, ಫ್ರ್ಯಾಂಕ್ ಮಾಡ್ಬೋದು ಅಂತ ಎಲ್ರಿಗೂ ಗೊತ್ತು. ಅದಕ್ಕೆ ಒಂದು ಸಣ್ಣ ನಿಮ್ಮ ಜೊತೆ ಒಂದು ಫ್ರ್ಯಾಂಕ್ ಮಾಡಿದೆ. ನಿಮಗೆ ಬೇಜಾರಿಲ್ಲ ತಾನೇ? ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ. ಯಾರ್ಯಾರಿಲ್ಲ ಯಾವ್ಯಾವ ಥರದ ಇವತ್ತಿನ ಏಪ್ರಿಲ್ ಫೂಲ್ ಯಾರಿಗಾದರೂ ಮಾಡಿದ್ದೀರಾ, ನಿಮ್ಮ ಫ್ರೆಂಡ್ಸ್ಗೆ, ಮನೆಯವರಿಗೆ, ಅಥವಾ ಮಕ್ಕಳಿಗೆ, ಗಂಡಂಗೆ, ಹೆಂಡತಿಗೆ, ಅಥವಾ ಇನ್ಯಾರಿಗೋ ಅಕ್ಕಪಕ್ಕದ ಮನೆಯವರಿಗೆ, ನಿಮ್ಮ ನೇಬರ್ಸ್ಗೆ, ಯಾರಿಗಾದರೂ ಹೀಗೆ ಏಪ್ರಿಲ್ ಫೂಲ್ ಮಾಡಿದ್ದೀರಾ? ನಾನು ಮನೆಯಲ್ಲೂ ಒಂದು ಸಣ್ಣ ಏಪ್ರಿಲ್ ಫೂಲ್ ಮಾಡಿದೆ ಮಕ್ಕಳಿಗೆ. ಅದಲ್ಲದೆ ಅದೇನು ಬಿಡಿ, ಅವರೇ ನನಗೆ ಮಾಡಿದ್ರು, ನಾನು ಮಾಡೋದಕ್ಕಿಂತ ಜಾಸ್ತಿ ಅವರೇ ನನಗೆ ಏಪ್ರಿಲ್ ಫೂಲ್ ಮಾಡಿದ್ರು. ನಾನು ಫೂಲ್ ಆಗಿದ್ದೀನಿ ಇವತ್ತು. ಬಟ್ ನಿಮ್ಮೆಲ್ಲರ ಜೊತೆ ಒಂದು ಏಪ್ರಿಲ್ ಫೂಲ್ ಮಾಡೋದು ಒಂದು ವೀಡಿಯೋ, ಏಪ್ರಿಲ್ ಫೂಲಿಗೆ ಅಂತ ಒಂದು ವೀಡಿಯೋನೂ ಮಾಡ್ದಂಗಾಯ್ತು. ಎಲ್ಲಕ್ಕಿಂತ ಜಾಸ್ತಿ ನಂದು ಒಂದು ಡ್ರೀಮ್ ಇದೆ, ಡೈಮಂಡ್ ಯಾವತ್ತಾದರೂ ಒಂದು ನಾನು ಪರ್ಚೇಸ್ ಮಾಡಬೇಕು ಅಂತ. ದೊಡ್ಡದೋ ಸಣ್ಣದೋ ಗೊತ್ತಿಲ್ಲ, ಮುಂದೆ ಯಾವತ್ತಾದರೂ ದೇವರು ಅನುಕೂಲ ಕೊಟ್ಟರೆ ಖಂಡಿತ ಒಂದು ಡೈಮಂಡ್ ರಿಂಗ್ ಆದರೂ ಒಂದು ಪರ್ಚೇಸ್ ಮಾಡ್ಕೋಬೇಕು ಅಂತ ತುಂಬಾ ಆಸೆ ಇದೆ. ತುಂಬ ಅಂದರೆ ತುಂಬ ವರ್ಷದಿಂದ ಅದು ನನ್ನ ಡ್ರೀಮು. ಅದು ಯಾವಾಗ ಅದು ನನ್ನ ಡ್ರೀಮ್, ಇದು ನನ್ನ ಕನಸು ನನಸಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಸೊ ಇದಂತೂ ಅಲ್ಲ, ಸುಮ್ಮನೆ ನಾವೊಂದು ಫ್ರ್ಯಾಂಕ್ ಮಾಡಿದೆ ಏಪ್ರಿಲ್ ಫೂಲ್ ಮಾಡೋದಕ್ಕೆ ಅಂತ. ಇವತ್ತು ಈಗಿನ ಕಾಲದಲ್ಲಿ ಡೈಮಂಡು ಗೋಲ್ಡು ಅಂತ ಅನಿವಾರ್ಯ ಇದ್ದರೆ ತಗೊಳ್ಳೇಬೇಕು. ಅಂದರೆ ಯಾಕೆಂದರೆ ಮದುವೆ ಎಲ್ಲ ಇದ್ದಾಗ ನಾವು ಸ್ವಲ್ಪ ಆದರೂ ತಗೊಳ್ಳೇಬೇಕಾಗುತ್ತೆ. ಎಷ್ಟು ಗೋಲ್ಡ್ ರೇಟ್ ಇದ್ದರೂ ಸ್ವಲ್ಪ ಆದರೂ ಗೋಲ್ಡ್ ಖರೀದಿ ಮಾಡಬೇಕಾಗುತ್ತೆ. ಅದು ಬಿಟ್ಟು ಸುಮ್ಮನೆ ಈಗೆಲ್ಲ ಏನೂ ನಮಗೊಂದು ಒಕೇಶನ್ ಇಲ್ಲ ಅಥವಾ ಯಾವುದೊಂದು ರೀಸನ್ ಇಲ್ಲ ಅಂದಾಗ ಗೋಲ್ಡ್ ಖರೀದಿ ಮಾಡೋದಕ್ಕೆ ಯಾರು ಹೋಗಲ್ಲ. ಅಂಥ ಮೂರ್ಖರಂತೂ ಅಲ್ಲ. ಅಂದರೆ ಏಪ್ರಿಲ್ ಫೂಲು ಅಂತ ಹೇಳಿ ಫೂಲು
ನಾವು ಆಗೋದಕ್ಕೆ ಆಗಲ್ಲ. ಇಷ್ಟು ಗೋಲ್ಡ್ ರೇಟಲ್ಲಿ ಸುಮ್ಮನೆ ಅಂತೂ ಗೋಲ್ಡ್ ತೊಗೊಳಕ್ಕೆ ಯಾರ ಹತ್ರ ಶಕ್ತಿ ಇದ್ದವ್ರು ತೊಗೊಳ್ಬೋದು, ಬಟ್ ನಮ್ಮ ಹತ್ರ ಅಷ್ಟೊಂದೆಲ್ಲ ಆಗುವಂಥದ್ದಿಲ್ಲ. ಸುಮ್ಮನೆ ಅನ್ನೆಸೆಸರಿ ಒಂದು ಖರ್ಚು ಅಂತ ಅನ್ಕೋಬೋದಲ್ವ. ಇಷ್ಟು 1.5 ಲಕ್ಷ ಕೊಟ್ಟು ನಾವು ಒಂದು ತೊಲೆಗೆ 1.5 ಲಕ್ಷ, ಆಮೇಲೆ ಎಷ್ಟು ಬರುತ್ತೆ ಹೇಳಿ 1.5 ಲಕ್ಷ ಅಂದರೆ ಅದಕ್ಕೆ ಮತ್ತು ಮೇಕಿಂಗ್ ಚಾರ್ಜು ಅದು ಇದು ಅಂತ ಮತ್ತು ಹೋಗುತ್ತೆ 2 ಲಕ್ಷದ ಹತ್ರ. ಅಂದರೆ ನೀವು 1.5 ತೊಲೆಗೆ 2.5 ಲಕ್ಷ ಕೊಟ್ಟು ತೊಗೊಳ್ಳೋ ಬದಲು ತೊಗೊಳ್ಳದೇ ಇರೋದೇ, ಆ ಹಣನ ಹಾಗೆ ಇಟ್ಕೊಳ್ಳೋದು ಒಳ್ಳೆಯದು ಅಲ್ವಾ. ಬೇಕಾದಾಗ ತೊಗೊಳ್ಳೇಬೇಕು ಅಂದಾಗ ತೊಗೊಳ್ಬಹುದು, ಬಟ್ ಸುಮ್ಮನೆ ಎಲ್ಲ ತೊಗೊಳ್ಳೋವಂಥದ್ದಿಲ್ಲ. ಸುಮ್ಮನೆ ನಾನು ಹಿಂಗೆ ನಿಮ್ಗೆ ಏಪ್ರಿಲ್ ಫೂಲ್ಗೆ ಇವತ್ತು ಒಂದು ಸಣ್ಣ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಇದು ಡೈಮಂಡ್ ಅಂತ ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಈ ವಿಡಿಯೋ ನೀವು ಏಪ್ರಿಲ್ ಫೂಲ್ ಅಂತ ನನಗೂ ಏನಾದರೂ ಮಾಡೋವಂಥದ್ದು ಇದ್ದರೆ ಮಾಡಿ. ಸಾರಿ ಟು ಸೇ, ಮತ್ತೊಂದು ಸರಿ ಹೇಳ್ತೀನಿ ಸಾರಿ ಅಂತ. ಏಪ್ರಿಲ್ ಫೂಲ್ ಮಾಡಿದೆ ನಿಮಗೆ ಅಂತ ನೀವು ನಂಬಿಟ್ರಿ ಅಂದ್ಕೊಂಡೆ ಫಸ್ಟು, ಗೊತ್ತಿಲ್ಲ. ಮತ್ತು ಮತ್ತೊಂದು ಸರಿ ಹೇಳ್ತೀನಿ, ಯಾರ್ಯಾರಿಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಏಪ್ರಿಲ್ ಫೂಲ್ ಮಾಡಿದ್ದಿದ್ರೆ ಹೇಳಿ. ಓಕೆ, ಥ್ಯಾಂಕ್ ಯು. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ನಾಳೆ ಏಪ್ರಿಲ್ ಫೂಲ್ ಮಾಡಲ್ಲ, ನಾನು ರಿಯಲ್ ಆಗಿ ಬರ್ತೀನಿ. ಇವತ್ತು ಸುಮ್ಮನೆ ಒಂದು 5 ನಿಮಿಷ ಮಾಡಿದೆ ಏಪ್ರಿಲ್ ಫೂಲ್ ಅಂತ. ಓಕೆನಾ? ಬಾಯ್ ಬಾಯ್. ನೋಡಿ ನನ್ನ ಡೈಮಂಡು ಇಯರಿಂಗು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಬಾಯ್.